ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಎಸ್ಎಸ್ ಮುಖಂಡ ಗಂಗಾಧರ್, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಬಿಎಸ್ಪಿ ಮುಖಂಡ ಭೂಮಾನಂದ ಹದ್ದಿನಾಳ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಭೂಮಾನಂದ ಹದ್ದಿನಾಳ ಅವರ ಮೇಲೆ ಗಡಾರಿ, ಮಚ್ಚು ಹಾಗೂ ದೊಣ್ಣೆಗಳಿಂದ ಹಲ್ಲೆ ನಡೆಸಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪಿಸಿ ಹತ್ಯೆ ಪ್ರಕರಣದ ಹಿಂದೆ ಯಾರೇ ಇದ್ದರೋ ಯಾವುದೇ ಒತ್ತಡಕ್ಕೆ ಮಣಿಯದೆ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ತನಿಖೆಯಲ್ಲಿ ಯಾವುದೇ ಲೋಪವಾಗದಂತೆ ಕ್ರಮ ಕೈಗೊಂಡು ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸಬೇಕು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವ ಮೂಲಕ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಆತ ಬೆಂಗಳೂರಲ್ಲಿ ಸೇರ್ಕೊಂಡು ಸ್ವಲ್ಪ ಡೆವಲಪ್ ಆಗಿ BSPನ ಒಪ್ಕೊಂಡು ಪಾರ್ಟಿ ಕಟ್ಟೋದಕ್ಕೆ ಆ ಊರಿಗೆ ಹೋಗ್ತಾನೆ. ಆ ಹೋದಂಥ ಸಂದರ್ಭದಲ್ಲಿ ಒಳ್ಳೆ ಒಂದು ಕಾರ್ ಇಟ್ಕೊಳ್ತಾನೆ, ಒಂದು ಮನೆ ಚೆನ್ನಾಗಿ ಮನೆ ಕಟ್ಕೊಳ್ತಾನೆ, ಮತ್ತು ಪಾರ್ಟಿನ ಪ್ರಬಲವಾಗಿ ಬೆಳೆಸೋಕ್ಕೆ ಹೋಗ್ತಾನೆ. ಆಗ ಅಲ್ಲಿ ಲೋಕಲಲ್ಲಿ ಅಮರೇಗೌಡ ಮತ್ತು ಒಬ್ಬ ನಾಯಕ ಹುಡುಗ ಏನು ಮಾಡ್ತಾನೆ, ಅವರು ಮರಳು ದಂಧೆ ಮತ್ತು ಇಸ್ಪೀಟೆಲ್ಲ ಆಡಿಸ್ತಾ ಇರ್ತಾರೆ. ಅದರಲ್ಲಿ SC/ST ಜನಾಂಗನೇ ಸುಮಾರು ಜನ ಹಾಳಾಗಿರ್ತಾರೆ. ಅದನ್ನು ಮನಗಂಡಂಥ ಈ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಭೀಮಾನಂದ್ ಏನು ಮಾಡ್ತಾನೆ ಅಂದರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟೋ ಮುಖಾಂತರ ಮತ್ತು ಹೋರಾಟ ಮಾಡೋ ಮುಖಾಂತರ ಆ ಮರಳು ದಂಧೆನ ಮತ್ತು ಇಸ್ಪೀಟ ಎಲ್ಲನೂ ನಿಲ್ಲಿಸ್ತಾನೆ. ಆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಇವರು ಏನು ಇಷ್ಟು ವರ್ಷಗಳಿಂದ ಅದರಲ್ಲಿ ಜೀವನ ಮಾಡ್ತಾಯಿದ್ರು ಇವರೆಲ್ಲ, ಈಗ ನಮಗೆಲ್ಲ ಹಾಳು ಮಾಡಿದ್ನಲ್ಲ, ನಮ್ಗೆ ಹೊರ ಹಣ ಎಲ್ಲ ಇದಾಯ್ತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಯಲ್ಲಿ ಪೊಲೀಸ್ ಕೂಡ ಶಾಮೀಲಾಗಿದೆ. ಯಾಕಂದರೆ ಪೊಲೀಸಿಗೆ ತಿಂಗಳು ಮಾಮೂಲು ಕೊಡ್ತಾಯಿದ್ರು. ಈಗ ಅದನ್ನು ನಿಲ್ಲಿಸಿದಾಗ ಅವ್ರಿಗೂ ಎಲ್ಲ ನಿಂತೋಯ್ತು. ಏನು ಮಾಡೋದು ಅಂತ ಅವ್ರೇನು ಮಾಡಿದ್ರು, ಒಂದು ಸುಮಾರು 3 ತಿಂಗಳಿಂದ ಸ್ಕೆಚ್ ಹಾಕಿದ್ದಾರೆ ಇದನ್ನ ಹೆಂಗೆ ಮಾಡಬೇಕು ಅಂತ. ಅವಾಗ ಏನು ಮಾಡ್ತಾನೆ, ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಒಂದು 8 ಜನಕ್ಕೆ ಸುಪಾರಿ ಕೊಡ್ತಾರೆ. ಆ 8 ಜನ ಏನಂದರೆ, ಅವನು ಆ ಹೆಂಡ್ತಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿರ್ತಾನೆ. ಆ ಅಮ್ಮ ಬರೋಂಥ ಸಂದರ್ಭದಲ್ಲಿ ಇವ್ರು ಕಾಯ್ತಾ ಇರ್ತಾರೆ. ಹೆಂಡ್ತಿ ಇದ್ದಾಳೆ, ಪ್ರೆಗ್ನೆಂಟ್ ಬೇರೆ ಅಂತ ಹೇಳ್ಬಿಟ್ಟು ಆ ಅಮ್ಮನ ಮನೆ ಬಿಟ್ಟು ಬರೋವರೆಗೂ ಸುಮ್ಮನೆ ಇರ್ತಾರೆ. ಮನೆಯಲ್ಲಿ ಬಿಟ್ಟು ಬಂದ ಮೇಲೆ ಅವರು ಸುತ್ತರಿಸ್ಕೊಂಡು ಅವನ್ನ ಚುಚ್ಚಿ ಕೊಲೆ ಮಾಡ್ತಾರೆ. ಇವತ್ತು ಆಳುವಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ಇವತ್ತು ಪೊಲೀಸು ಏನಾಗಿದೆ, ಪೊಲೀಸ್ ಇಲಾಖೆ ಏನು ನಶಿಸಿ ಹೋಗಿದೆಯಾ, ಇವತ್ತು ಪೊಲೀಸ್ ವ್ಯವಸ್ಥೆ ಇವತ್ತು ಹದಗೆಟ್ಟು ಹೋಗಿಬಿಟ್ಟಿದೆ. ಒಬ್ಬ ದಲಿತರು ಓಟ್ ಪಡೆದು ಇವತ್ತು ನೀವು ಅಧಿಕಾರಕ್ಕೆ ಬಂದಂಥವ್ರು, ಇವತ್ತು ಒಬ್ಬ ದಲಿತನ ಪಬ್ಲಿಕ್ಕಲ್ಲಿ ಮರ್ಡರ್ ಮಾಡಿ ಕೊಚ್ಚಿ ಕೊಲೆ ಮಾಡ್ತಾಯಿದ್ರೆ ನೀವು ಅದನ್ನು ಏನೂ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಅಂದರೆ ನಿಮ್ಮ ಸರ್ಕಾರ ಏನಕ್ಕೆ? ಹಂಗಾದ್ರೆ ಈ ದಲಿತರೆಲ್ಲ ಓಟ್ ಹಾಕಿ ನಿಮ್ಗೆ ಗೆಲ್ಸಿದ್ದು ಏನಕ್ಕೆ? ನಾವು ಇವತ್ತು ಸಾಯೋದಿಕ್ಕ, ಇಲ್ಲ ನಮ್ಮನ್ನು ಬಹಿಷ್ಕಾರ ಹಾಕಿಸ್ಕೊಳ್ಳೋದಿಕ್ಕ, ಮರ್ಡರ್ ಮಾಡೋದಿಕ್ಕ? ನಾವು ಬದುಕೋಕ್ಕೆ ನಾವು ಬಿಡ್ತಾನೆ ಇಲ್ವಲ್ಲ ನೀವು? ಈ ಥರ ಮಾಡಿ ಇವತ್ತು ಅವ್ರನ್ನ ಕೊಲೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ, ಚಿಕ್ಕ ಮಕ್ಕಳು ಹೆಣ್ಮಕ್ಳಿದ್ದಾರೆ. ಈಗ ಅಮ್ಮ ಬೇರೆ, ಪ್ರೆಗ್ನೆಂಟ್ ಬೇರೆ ಅಮ್ಮ, ಈಗ ಹೆಂಡ್ತಿ, 3 ಜನ ಮಕ್ಕಳು. ಪಾಪ ಅನಾದಿಯಾಗಿದ್ದಾಳೆ ಆ ಹುಡುಗಿ. ಆ ಹುಡುಗಿಗೆ ಈಗ ಜೀವನ ಕೊಡೋರು ಯಾರು? ಇನ್ನು ಸಾಕವ್ರು ಯಾರು ಆ ಹುಡುಗಿಗೆ? ಅದಕ್ಕೆ ಇವತ್ತು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ವಿ, ಅವ್ರಿಗೆ 25 ಲಕ್ಷ ಒಂದು ಪರಿಹಾರ ಕೊಡಿ ಮಗುಗೆ, ಮತ್ತು ಏನು ಸೋಷಿಯಲ್ ಸಮಾಜ ಕಲ್ಯಾಣಕ್ಕೆ ಒಂದು ಉದ್ಯೋಗನಾದರೂ ಕೊಟ್ಟ ಎಮ್ಮಿಗೆ ಜೀವನಕ್ಕೆ ಸಹಾಯ ಮಾಡಿ ಅಂತ ನಾವು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಇವತ್ತು 8 ಜನ ಮರ್ಡರ್ ಮಾಡಿದ್ದಾರೆ, ಅವ್ರನ್ನ ಕೂಡಲೇ ಎಲ್ಲರನ್ನೂ ಬಂಧಿಸಬೇಕು. ಅವ್ರಿಗೆ ಶಿಕ್ಷೆಗೆ ಒಳಪಡಿಸಂಗೆ ಪೊಲೀಸು ಸೂಕ್ಷ್ಮವಾಗಿ ಅದನ್ನು ರಿಪೋರ್ಟ್ ಹಾಕಬೇಕು. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ.